ದೇಶದಲ್ಲಿ ಈ ಡಾಗ್ಸ್ ಲವರ್ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ. ನಾಯಿಗಳನ್ನು ಮನೆಯಲ್ಲಿ ಸಾಕ್ತಾರೆ, ಬೀದಿ ಬದಿಯಲ್ಲೂ ಕೂಡ ನಾಯಿಗಳಿದೆ. ಹಾಗಾಗಿ ಈ ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಬಂದಿತ್ತು. ಅದು ಡೆಲ್ಲಿಯಲ್ಲಿ ಏನು ಬೀದಿ ನಾಯಿಗಳು ಹೆಚ್ಚಾಗಿ ಹಾವಳಿ ಮಾಡ್ತಿರೋದ್ರಿಂದಾಗಿ ಅವುಗಳನ್ನು ರೆಸ್ಕ್ಯೂ ಮಾಡಿ ಒಂದು ಕಡೆ ಅವುಗಳನ್ನು ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಆರ್ಡರ್ ಕೂಡ ಬಂದಿತ್ತು. ಆದರೆ ಈ ನಾಯಿ ಲವರ್ಸ್ ಏನಿದ್ದಾರೆ ಅವರು ಒಂದು ಅಪಸ್ವರ ಎಬ್ತಿದ್ರು, ಈ ಥರದ್ದು ಮಾಡಬಾರ್ದು, ನಾಯಿಗಳು ಅವು ಕೂಡ ಬದುಕೋದಕ್ಕೆ ಸ್ವಾತಂತ್ರ್ಯ ಇದೆ ಅನ್ನುವಂಥ ಮಾತುಗಳನ್ನ ಸಾಕಷ್ಟು ಜನ ಹೇಳಿದರು. ಈಗ ಕನ್ನಡದಲ್ಲಿ ಈ ಒಂದು ನಾಯಿಯ ಒಂದು ನೇಚರ್ನ ಇಟ್ಕೊಂಡು, ನಾಯಿಯ ಕಥೆನ ಇಟ್ಕೊಂಡು ಕನ್ನಡದ ಒಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾ ನಾನು ಮತ್ತು ಗುಂಡ 2 ಅನ್ನುವಂಥ ಸಿನಿಮಾ. ಈಗಾಗಲೇ ನಾನು ಮತ್ತು ಗುಂಡ ಸಿನಿಮಾ ಪಾರ್ಟ್ 1 ಬಂದಾಗಿದೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಈಗ ನಾನು ಮತ್ತು ಗುಂಡ ಪಾರ್ಟ್ 2 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಹೀರೋ ರಾಕೇಶ್ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ರಾಕೇಶ್, ಕಂಗ್ರ್ಯಾಚುಲೇಷನ್ ನಿಮಗೆ. ಒಂದೊಳ್ಳೆ ಸಬ್ಜೆಕ್ಟ್ ತೊಗೊಂಡು ಇಂಡಸ್ಟ್ರಿಗೆ ಮತ್ತೆ ಜನರನ್ನ ಪ್ರೇಕ್ಷಕನ ರಂಜಕ್ಕೆ ರೆಡಿ ಆಗಿದ್ದೀರಿ. ನಾನು ಮತ್ತು ಗುಂಡ ಸಿನಿಮಾದ ಪಾರ್ಟ್ 2 ಬರ್ತಾ ಇದೆ. ಈ ಸಿನಿಮಾ ನಾನು ಮತ್ತು ಗುಂಡ ಅಂತ ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಯಾಕಂದರೆ ಆ ಸಿನಿಮಾ ಫಸ್ಟ್ ಪಾರ್ಟ್ ತುಂಬ ದೊಡ್ಡ ಮಟ್ಟದಾಗ ಹಿಟ್ಟಾಗಿತ್ತು. ಈ ಸಿನಿಮಾ ಹೇಗಿರುತ್ತೆ ಅಂತ ಹೇಳಿ? ಈ ಸಿನಿಮಾನು ಪಾರ್ಟ್ 1 ಅಷ್ಟೇ ಎಂಟರ್ಟೈನಿಂಗ್ ಆಗಿರುತ್ತೆ. ಇನ್ನೂ ಚೆನ್ನಾಗಿದೆ, ವಿಜುವಲಿ ಆಗ್ಬೋದು, ಇನ್ನೂ ಚೆನ್ನಾಗಿದೆ. ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ಕಾಮಿಡಿ ತುಂಬಿದೆ, ನಗಿಸ್ತಾರೆ. ಸಾಧು ಸರ್ ಇದ್ದಾರೆ, ವಿಜಯ್ ಕುಮಾರ್ ಸರ್ ಇದ್ದಾರೆ, ನಮ್ಮ ವಿನೋದ್ ಗೊಬ್ರಗಾಲ ಇದ್ದಾರೆ, ಆ್ಯಂಡ್ ನಮ್ಮ ಮಾಂತೇಶ್ ಅವರು ಇದ್ದಾರೆ. ಸೊ ಕಾಮಿಡಿನೂ ಇದೆ, ಜನರ ಕಣ್ಣಲ್ಲಿ ನೀರು ಕೂಡ ಬರ್ಸುತ್ತೆ. ಒಂದು ಹ್ಯೂಮನ್ ಆ್ಯಂಡ್ ಅನಿಮಲಿನ ಡಿವೈನ್ ರಿಲೇಷನ್ಶಿಪ್ನ ಈ ಸಿನಿಮಾ ರೆಪ್ರೆಸೆಂಟ್ ಮಾಡುತ್ತೆ. ಹ್ಯೂಮನ್ ಮತ್ತು ಅನಿಮಲ್ನ ಡಿವೈನ್ ರಿಲೇಷನ್ಶಿಪ್ ಬಗ್ಗೆ ನೀವು ಹೇಳ್ತೀವಿ, ಈ ಸಿನಿಮಾ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರಿ. ಇತ್ತೀಚೆಗೆ ಕೋರ್ಟ್ನಲ್ಲಿ ಒಂದು ಆರ್ಡರ್ ಬಂದಿತ್ತು, ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಬೇಕು, ಅವುಗಳನ್ನು ಮನುಷ್ಯರ ಮೇಲೆ ಹಾವಳಿ ಹೆಚ್ಚಾಗಿದೆ, ಹಾಗಾಗಿ ಅವುಗಳನ್ನು ಒಂದು ಕಡೆ ಅವನ್ನ ಬಿಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದೆಲ್ಲ ಬಂದಿತ್ತು. ಸೊ ತುಂಬ ಜನ ಅದಕ್ಕೆ ಅಪಸ್ವಾಯಿತು. ಅವಕ್ಕೆ ಯಾವುದಾದ್ರು ಬದುಕೋದಕ್ಕೆ ಹಕ್ಕಿದೆ, ಓಡಾಡೋದಕ್ಕೆ ಅವಕಾಶ ಇದೆ, ಮನುಷ್ಯರು ಮಾತ್ರ ಬದುಕಬೇಕಾ, ನಾಯಿಗಳಿಗೂ ಬೀದಿ ನಾಯಿಗಳಿಗೂ ಅವಕ್ಕೆ ಬದುಕೋದಕ್ಕೆ ಹಕ್ಕಿದೆ ಅನ್ನೋ ಥರದ ಕಮೆಂಟ್ಸ್ಗಳು ಅಥವಾ ಆ ಥರದ ಮಾತುಗಳು ಕೂಡ ಕೇಳಿಬಂದಿದ್ದು. ರಾಕೇಶ್ ಅಡಿಗ ಅವರು ಪರ್ಸ್ನಲಿ ನಾಯಿಗಳ ವಿಚಾರಕ್ಕೆ ಅಥವಾ ಈ ಒಂದು ಸ್ಟೇಟ್ಮೆಂಟ್ ವಿಚಾರಕ್ಕೆ ಏನು ಹೇಳ್ತೀರಿ? ಎಲ್ಲರಿಗೂ, ಎಲ್ಲ ಜೀವಿಗೂ ಈ ಭೂಮಿ ಮೇಲೆ ಹಕ್ಕಿದೆ. ಮನುಷ್ಯರದಲ್ಲ ಇದು ಭೂಮಿ, ಎಲ್ಲ ಜೀವಿಗಳದ್ದು ಭೂಮಿ. ನಾವು ಅವ್ರ ಜಾಗನ ಆವರಿಸಿ ನೀವು ನೋಡ್ತಾ ಇದ್ದೀರಾ, ಆನೆಗಳು ರೋಡಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಪಕ್ಷಿಗಳು ಸಾಯ್ತಾ ಇದ್ದಾವೆ, ತುಂಬ ಅನಿಮಲ್ಸ್ಗಳು ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಮತ್ತು ನಾಯಿ ಮತ್ತು ಮನುಷ್ಯ ಇದೆಯಲ್ಲ, ಅದು ಸಾವಿರಾರು ವರ್ಷದಿಂದ ಬಂದ್ಕೊಂಬಂದಿರೋ ರಿಲೇಷನ್ಶಿಪ್. ಅದು ನಮ್ಮ ಸ್ಕ್ರಿಪ್ಚರ್ಸಲ್ಲೂ ವಾಹನ ಅಂತ ಕರಿತೀವಿ. ಮತ್ತು ಮನುಷ್ಯ ಕಾಡಲ್ಲಿ ಬದುಕ್ತಿರುವಾಗ ಒಂದು ಉಲ್ಫು ಅವನ ಜೊತೆ ಅವ್ನು ಬಿಸಾಕ್ತಿದ್ದ ತಿಂಡಿನ ಅಥವಾ ಅವರು ಊಟಗಳನ್ನ ತಿನ್ಕೊಂಡು ಅಡಾಪ್ಟ್ ಆಗಿದ್ದು. ಆಮೇಲೆ ರಾಜರೆಲ್ಲ ಏನು ಮಾಡಿದ್ರು, ಸ್ಟೇಟಸ್ ಸಿಂಬಲ್ಗೋಸ್ಕರ ಬೇರೆ ಬೇರೆ ಥರ ಬ್ರೀಡ್ ಮಾಡಿ ಆ ನಾಯಿಗಳನ್ನ, ನೀವು ಹಳೆ ಕಾಲದ ಫೋಟೋಗಳೆಲ್ಲ ನೋಡಿದ್ರೆ ನಾಯಿಗಳ ಜೊತೆ ಫೋಟೋ ತೆಗೆಸ್ಕೊತಾಯಿದ್ರು. ಸ್ಟೇಟಸ್ ಸಿಂಬಲ್ ಆಗಿತ್ತು, ಅದು ಒಳ್ಳೆ ಲಕ್ಸುರಿ ಬ್ರೀಡ್ ನಾಯಿ. ಅಲ್ಲಿಂದ ಇವಾಗ ಇಲ್ಲಿವರೆಗೂ ನೀವು ನೋಡ್ಬೋದು, ಸ್ನಿಫರ್ ಡಾಗ್ಸ್ ಆಗ್ಬೋದು, ನಮ್ಮ ಪ್ರೊಟೆಕ್ಷನ್ಗೆ ಅವು ಇದ್ದಾವೆ, ನಮ್ಮ ಜೊತೆ ಹಾಗೆ ಎವಾಲ್ವ್ ಹಾಕೊಂಡು ಬಂದಿದ್ದಾವೆ. ಸೊ ಅವ್ರನ್ನ ಇವಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು, ನೀವು ನಾಯಿಗಳನ್ನ ತೆಗ್ದು ರೋಡಿಂದ ತೆಗ್ಸಿರಿ ಅಂತ. ಅದು ಜನರಿಗೆ ಏನಕ್ಕೆ ಗೊಂದಲ ಆಗಿದ್ದಂದರೆ, ನೀವೊಂದು ಹೇಳ್ತೀನಿ ಸರ್, ಎಲ್ಲ ಜಾಗದಲ್ಲೂ, ಎಲ್ಲ ಏರಿಯಾಲೂ, ಇಡೀ ಭಾರತದಲ್ಲಿ ಅವರೇ ದುಡ್ಡು ಖರ್ಚು ಮಾಡಿಕೊಂಡು ಬೀದಿ ನಾಯಿಗಳನ್ನ ಸಾಕ್ತಾ ಇರೋ NGOಗಳಿದ್ದಾರೆ, ವಾಲಂಟಿಯರ್ಸ್ ಇದ್ದಾರೆ. ನೀವೇನಾದ್ರು ಅವ್ರಿಗೆ ಕೊಡ್ತೀರಾ, ಗೌರ್ಮೆಂಟ್ ಅವ್ರಿಗೆ ಕೊಡ್ತೀರಾ, ಅವಾಗ ನಮಗೆ ಖುಷಿ. ಅವರು ಖುಷಿಯಾಗಿ ಅವರೇ ದುಡ್ಡಿಂದ ಮಾಡ್ತಾ ಇರೋದು, ಅವ್ರಿಗೆ ಜಾಗ ಕೊಡಿ, ಅವ್ರಿಗೆ ಫಂಡ್ಸ್ ಫ್ಲೋ ಮಾಡಿ. ಅವಾಗ ಅವರು ಒಂದು ಜಾಗ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಗೊಂದಲ, ಇವಾಗ ಏನು ಗೊಂದಲ ಇದೆ ಅದು ಕಮ್ಮಿ ಆಗುತ್ತೆ. ಇಲ್ಲ ಸುಮ್ಮನೆ ಲಾ ಪಾಸ್ ಮಾಡಿದ ತಕ್ಷಣ ಅದ್ರದ್ದು ಏನು ಪ್ರೊಸೀಜರು ಹೇಳಲಿಲ್ಲ ಅಂದರೆ ಜನಕ್ಕೆ ಡೆಫಿನೆಟ್ಲಿ ಗೊಂದಲ ಆಗುತ್ತೆ. ಆ್ಯಂಡ್ ಒಂದು ನಾಯಿಗೆ ಒಬ್ಬ ಮನುಷ್ಯ ಕಲ್ಲೊಡೆದ್ರೆ ಅದು ಇನ್ನೊಬ್ಬ ಮನುಷ್ಯ ಕದ್ರೆ ಹೋಗುತ್ತೆ. ಬಟ್ ನಾವು ಬುದ್ಧಿವಂತ ಜೀವಿಗಳು, ಒಂದು ನಾಯಿ ಮಾಡಿದ ತಕ್ಷಣ ಎಲ್ಲ ನಾಯಿಗಳನ್ನೂ ಹಂಗೆ ಬ್ರ್ಯಾಂಡ್ ಮಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಹೇಳ್ತಾರೆ ನಾಯಿಗಳು ಮಕ್ಕಳನ್ನೆಲ್ಲ ಅಟ್ಯಾಕ್ ಮಾಡ್ತಾಯಿದೆ, ತುಂಬ ಜನನ ಇದಾಗ್ತಾಯಿದೆ. ಕೆಲವು ಕೇಸಸ್ಸು ಹಂಗಂತ ಪೇರೆಂಟ್ಸ್ ಮಕ್ಕಳನ್ನ ಸಾಯಿಸಿರೋ ಕೇಸಸ್ ಇಲ್ವಾ? ಹಂಗಂತ ಪೇರೆಂಟ್ಸ್ ಎಲ್ಲ ಕೆಟ್ಟವರ? ಸೊ ಒಂದೊಂದು ಪಾಯಿಂಟ್ಗಳನ್ನ ಇಟ್ಕೊಂಡು ನಾವು ಜನರಲೈಸ್ ಮಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ. ನೀವು ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಯಿತು. ಈ ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡಬೇಕು, ನಮ್ಮ ಬೆಂಗಳೂರಲ್ಲೂ ಅತಿ ಹೆಚ್ಚು ಬೀದಿ ನಾಯಿಗಳ ಹಾವಳಿ ದೊಡ್ಡ ಮಟ್ಟದಲ್ಲಾಗಿದೆ ಅಂತ ಬಂತು. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 23 ಲಕ್ಷದಷ್ಟು ಕೇಸ್ಗಳೇನೋ ಬಂದಿದೆ ಅನ್ನೋದು ಕೇಳಿದ್ದೀವಿ ನಾವು. ಆ ಥರದಲ್ಲಿ ಚರ್ಚೆಗಳಾಯಿತು. 23 ಲಕ್ಷ ಕೇಸ್ಗಳು ನಾಯಿ ಅಟ್ಯಾಕ್ ಆಗಿರುವಂಥ ಕೇಸ್ಗಳಿದೆ ಅನ್ನೋದು ಮಾತುಗಳೆಲ್ಲ ಬಂದವು. ಇಡೀ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನಿಮಗೆ, ಅಥವಾ ಇಡೀ ದೇಶದಲ್ಲಿ? ಹಾಗಾಗಿ ಈ ಬೀದಿ ನಾಯಿಗಳಿಗೆ ಏನು ಒಂದು ಪರಿಹಾರ ಹುಡುಕೋದು ಅಂತ ಅನ್ಸುತ್ತೆ ನಿಮಗೆ? ಅದೇ ಸರ್, ನಮ್ಮ ಚಿತ್ರರಂಗದಲ್ಲೇ ಎಷ್ಟು ಜನ ಇದ್ದಾರೆ ವಾಲಂಟಿಯರ್ಸ್ ಆಗಿ ಬೀದಿ ನಾಯಿಗಳನ್ನ ರೆಸ್ಕ್ಯೂ ಮಾಡ್ತಾ ಇರೋರು. ನಾವು ತುಂಬ ಕಮ್ಮಿ. ಹಂಗೆ ನೋಡಿದ್ರೆ ಎಲ್ಲ ಏರಿಯಾದಲ್ಲೂ ಇದ್ದಾರೆ. ನೀವು ಅವ್ರಿಗೆ ಜವಾಬ್ದಾರಿ ವಹಿಸಿ, ಅವ್ರದ್ದೊಂದು ಕಮಿಟಿ ಥರ ಮಾಡಿ, ಅವ್ರನ್ನ ನೇಮಕ ಮಾಡಿ, ಅವ್ರಿಗೆ ಜಾಗಗಳು ಕೊಡಿ.
ಅವ್ರಿಗೆ ಫಂಡ್ ಫ್ಲೋ ಮಾಡಿ ಅವರು ಅವಾಗ ಇನ್ನೂ ಪ್ರೀತಿಯಿಂದ ಸಾಕ್ತಾರೆ. ನೀವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಆವಾಗ ನಮಗೆ ಖುಷಿ, ಓಕೆ ರೋಡಲ್ಲಿರೋ ನಾಯಿನ ಅವ್ರು ಒಂದು ಒಳ್ಳೆ ಜಾಗ ಇದೆ, ಅವ್ರಿಗೆ ಓಡಾಡೋಕ್ಕೆ ಜಾಗ ಇದೆ, ಅದನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ. ನೀವು ಸುಮ್ಮನೆ ತೆಗೆದು ಎಲ್ಲಿ ಹಾಕ್ತಾರೆ ಅಂತ ಹೇಳಿದಾಗ ಗೊಂದಲಗಳು 100% ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಮ ಸಿನಿಮಾ ಬಂದಾಗ ನಾನು ಮತ್ತು ಗುಂಡ ಪಾರ್ಟ್ 2, ಆ ಗುಂಡ ಪಾರ್ಟ್ 1 ಸಿನಿಮಾ ಶಿವರಾಜ್ ಕೇರ್ಪೇಟ್ ಅವರು ಅಭಿನಯಿಸಿದರು. ನಾಯಿ ಜೊತೆಗಿನ ಸಂಬಂಧ ಹೇಗಿರುತ್ತೆ ಅಂತ ತೋರಿಸಿದರು. ತುಂಬ ಎಮೋಷ್ನಲ್ ಆಗಿರುವಂಥ ಕಂಟೆಂಟ್ಗಳನ್ನು ನೋಡಿದ್ವಿ. ನಾಯಿ ಮತ್ತು ಶಿವರಾಜ್ ಕೇರ್ಪೇಟ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಪಾರ್ಟ್ 2 ಬರ್ತಿರೋದ್ರಿಗೆ ನೀವು ಇದರಲ್ಲಿ ಸಿನಿಮಾದಲ್ಲಿದ್ದೀರಿ, ಗುಂಡನ ಜೊತೆ ನೀವು ಕ್ಯಾರಿ ಆಗ್ತಾ ಹೋಗ್ತೀರಿ. ಇದರಲ್ಲಿ ಗುಂಡನೇ ಮೇಯ್ನ್ ಹೀರೋನೋ ಅಥವಾ ರಾಕೇಶ್ ಅಡಿಗನ? ಖಂಡಿತ ಗುಂಡನೇ ಹೀರೋ, ನಾವೆಲ್ಲರೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅವನಿಗೆ. ಅವನದೇ ಸಿನಿಮಾ ಇದು, ಅವನೇ ಹೀರೋ. ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ, ಟ್ರೀಟ್ಮೆಂಟ್ ಆಗ್ಬೋದು, ಇದಾಗ್ಬೋದು, ನಾವೆಲ್ಲರೂ ಒಂದೊಂದು ಕಡೆ ಕ್ಯಾರವಾನ್ ಹೋಗ್ತಾ ಇರಲಿಲ್ಲ ಅಂದ್ರೂ ಅವನಿಗೆ ಕಾರಲ್ಲಿ ನೀಟಾಗಿ ಬೆಡ್ ಹಾಸಿ AC ಇರ್ತಾಯಿತ್ತು. ನಾನೇ ಹೋಗಿ ಒಂದೊಂದು ಸಲ ಕೂತ್ಕೊಳ್ತಾ ಇದ್ದೆ ಅವ್ನ ಪಕ್ಕ ಶೆಕೆ ಆದಾಗ. ಆ್ಯಂಡ್ ಅವ್ನಿಗೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾಯಿದ್ರು. ಆ್ಯಂಡ್ ಅವನೇ ಕಿಂಗು, ಅವನದೇ ಸಿನಿಮಾ ಇದು. ನಾವೆಲ್ಲರೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್. ನನಗೆ ಮತ್ತು ಗುಂಡ ಪಾರ್ಟ್ 1ನಲ್ಲಿ ಗುಂಡ ಇತ್ತಲ್ಲ, ಅದೇ ಗುಂಡನೇ ಈ ಸಿನಿಮಾದಲ್ಲೂ ಕಂಟಿನ್ಯೂ ಆಗಿದೆ ಅಥವಾ ಬೇರೆ ನಾಯಿನ ಟ್ರೈನ್ ಮಾಡಿ ರೆಡಿ ಮಾಡಿದರೆ ಹೇಗೆ? ಅಲ್ಲಿ ಸಿಂಬಾ ಇದ್ದ. ಸಿಂಬಾ ಅನ್ಫಾರ್ಚುನೇಟ್ಲಿ ಇಲ್ಲಿ ಟ್ರೈಲರು ಪ್ರೋಮೋಲೆಲ್ಲ ಮಾಡ್ದ, ಆಮೇಲೆ ತೀರ್ಕೊಂಡ ಅವನು. ಅವನ ಮಗನ ಹೆಸರು ಸಿಂಬಾನೇ. ಆ ಸಿಂಬಾ ಇದ್ದಾನೆ ಇವಾಗ. ಅವನ ಮಗ ತಂದೆಯ ಇದನ್ನು ನೆರವೇರಿಸ್ಕೊಂಡು ಬಂದಿದ್ದಾನೆ. ಮತ್ತು ಬಂಟಿ ಅಂತ ಇದ್ದಾನೆ, ಅವನು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಆ್ಯಂಡ್ ಇನ್ನೊಂದು 30 ದಿನದ ಒಂದು ಪಪ್ಪಿ ಕೂಡ ಪರ್ಫಾರ್ಮ್ ಮಾಡಿದ್ದಾನೆ. ಸೊ ಎಲ್ಲರದು ಒಂದು ಬ್ಯೂಟಿಫುಲ್ಲಾಗಿ, ಯುನೀಕ್ ಆಗಿರೋ, ಕ್ರಿಯೇಟಿವ್ ಆಗಿರೋ, ಫ್ರೆಶ್ ಆಗಿರೋ ಒಂದು ಫೀಲ್ ಕೊಡ್ತಾರೆ. ರಚನೇಂದ್ರ ಅವರು ಕೂಡ ಇದ್ದಾರೆ ಇದರಲ್ಲಿ. ಮತ್ತು 2 ನಾಯಿಗಳಿದೆ, ಸಿಂಬಾ ಮತ್ತು ಇನ್ನೊಂದು ನಾಯಿ ನೀವು ಹೇಳಿದ್ರಿ, ನೀವಿದ್ದೀರಿ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ದೊಡ್ಡ ಕ್ಯಾನ್ವಸ್ ಸಿನಿಮಾ ಅಂತ ಅನಿಸುತ್ತೆ. ಒಂದು ಈ ಪ್ರಾಣಿಗಳು ಅಥವಾ ನಾಯಿಗಳ ಕಥೆಗಳ ಮೇಲೆ ಬಂದಂಥ ಸಿನಿಮಾಗಳು ಹಿಟ್ಟಾಗಿದೆ. ಹಿಂದೆ ಬಂದಂಥ ನಾನು ಮತ್ತು ಗುಂಡ ಪಾರ್ಟ್ 1 ಕೂಡ ಹಿಟ್ಟಾಯಿತು. ಮೊನ್ನೆ ಬಂದಂಥ ಪಪ್ಪಿ ಸಿನಿಮಾ ನೀವು ನೋಡಿರ್ತೀರ ಅನಿಸುತ್ತೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಂಥ ಸಿನಿಮಾ, ತುಂಬ ಚೆನ್ನಾಗಿ ಜನರು ಅದನ್ನು ರಿಸೀವ್ ಮಾಡಿಕೊಂಡ್ರು. ಸೊ ಈ ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತಿರೋದು. ನನಗೆ ರಾಕೇಶ್ ಅಡಿ ಅವರಿಗೆ ಹೇಗೆ ತಲೆಯಲ್ಲಿ ಓಡ್ತಾ ಇದೆ, ಏನೇನು ಓಡ್ತಾ ಇದೆ, ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಟು ಬಿ ಆನೆಸ್ಟ್, ಗುಂಡ 1 ಆಲ್ರೆಡಿ ಸಕ್ಸಸ್ ಇರೋದ್ರಿಂದ, ಅದು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಫ್ರಾಂಚೈಸಿ ಇರೋದ್ರಿಂದ ನಾನು ಅದ್ರ ಪಾರ್ಟ್ ಆಗಿರೋದು ತುಂಬ ಪುಣ್ಯ. ಆ್ಯಂಡ್ ಅದಕ್ಕೆ ನನಗೆ ಯಾವುದೇ ಥರದ ಆ್ಯಂಗ್ಸೈಟಿ ಅಥವಾ ಭಯ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ರಿಲೀಸ್ ಆಗ್ತಾಯಿದೆ ಇನ್ನೇನು 5ನೇ ತಾರೀಕು, ಬಟ್ ನನಗೇನು ಭಯ ಇಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟ್ರು ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಔಟ್ಪುಟ್ಟು ಅದೇ ಥರ ಬಂದಿದೆ. ಸೊ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ನಾಯಿಗಳ ಜೊತೆಗೆ ಬೆರೆಯುವಂಥದ್ದು, ಅವನ್ನ ವಿಶ್ವಾಸ ತೊಗೊಳ್ಳುವಂಥದ್ದು, ಇದೆಲ್ಲ ಹೆಂಗೆ ಅನ್ನಿಸ್ತು ನಿಮಗೆ? ನಿಮ್ಮ ಮನೇಲಿ ನಾಯಿ ಸಾಕಿದರೆ ಹೇಗೆ ಅಂತೇಳಿ? ನನ್ನ ಮನೇಲಿ ಒಬ್ಬ ಇದ್ದಾನೆ, ಸ್ಮೋಕಿ ಅಂತ. ಅವ್ನಿಗೆ 1.5 ವರ್ಷ. ಅದು ಗುಂಡ ಶೂಟಿಂಗ್ ಆದಮೇಲೆ ನನಗೊಂಥರ ಒಂಟಿತನ ಕಾಡಿ, ಅದೇ ಟ್ರೈನರ್ಗೆ ಹಿಂಸೆ ಕೊಟ್ಟು, ಕಾಟ ಕೊಟ್ಟು ಅಡಾಪ್ಟ್ ಮಾಡಿಕೊಂಡೆ. ಸೊ ಇವಾಗ ನಾನು ರಾಕಿ ಮತ್ತು ಸ್ಮೋಕಿ ಮನೇಲಿ, ಇಲ್ಲಿ ನಾನು ಮತ್ತು ಗುಂಡ. ಓಕೆ. ಇನ್ನು ರಚನೇಂದ್ರ ಕ್ಯಾರೆಕ್ಟರ್ ಮತ್ತು ನಿಮ್ಮ ಕ್ಯಾರೆಕ್ಟರ್ ಹೇಗೆ ಪ್ಲೇ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ? ಸರ್, ಇದುವರೆಗೂ ನಾನು ಯಾವ ಹೀರೋಯಿನ್ ಜೊತೆನೂ ಆ ಥರ ಕೆಮಿಸ್ಟ್ರಿ ವರ್ಕೌಟ್ ಆಗಿಲ್ಲ, ಅಥವಾ ಆ ಥರದ್ದೊಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ. ನಮ್ಮಿಬ್ಬರು ಕೆಮಿಸ್ಟ್ರಿನೇ ಯಾವ ಸಿನಿಮಾದಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಾನು ಯಾವ ಹೀರೋಯಿನ್ ಜೊತೆನೂ ಆ ರೀತಿ ಒಂದು ಕೆಮಿಸ್ಟ್ರಿನ ಎಂಜಾಯ್ ಮಾಡಿಲ್ಲ. ಅದೇ ನನಗೆ ಕತೆ ಕೇಳಿದಾಗಲೇ ತುಂಬ ಖುಷಿಯಾಗಿದ್ದು. ಯಾಕಂದರೆ ಎಲ್ಲೂ ಕ್ಲೀಶೆಗಳಿಲ್ಲ, ಅದು ನಾ ಇಬ್ಬರನ್ನ ಒಂದು ಮಾಡಿಬಿಡುತ್ತೆ, ಅವರಿಬ್ರದ್ದು ಏನೋ ಆಗುತ್ತೆ, ಹಾಗೆ ಆ ಥರದ್ದು ಏನೂ ಕ್ಲೀಶೆಗಳಿಲ್ಲ. ಏನು ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ, ಆ ಪ್ಯಾಟ್ರನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಜನಕ್ಕೆ ಇದೊಂದು ಡೆಫಿನೆಟ್ಲಿ ಫ್ರೆಶ್ ಫೀಲ್ ಕೊಡುತ್ತೆ. ಈ ನಾಯಿಗಳ ಜೊತೆಗೆ ಆ್ಯಕ್ಟ್ ಮಾಡೋ ಸಂದರ್ಭದಲ್ಲಿ ನೀವು ಅವನ್ನ ವಿಶ್ವಾಸ ತೊಗೋಬೇಕಾಗತ್ತೆ. ಕ್ಯಾಮ್ರಾ ಮುಂದೆ ನೀವು ಹೇಗೆ ಆ್ಯಕ್ಟ್ ಮಾಡ್ತೀರೋ ಅವನು ಕೂಡ ಹಾಗೆ ಆ್ಯಕ್ಟ್ ಬರುತ್ತೆ. ಸೊ ಇದೆಲ್ಲ ಕಷ್ಟ ಅಂತ ಅನ್ನಿಸ್ತಾ, ಅಥವಾ ತುಂಬ ಚೆನ್ನಾಗಿ ಈಸಿಯಾಗಿ ಸಿಂಬ ಮಾಡ್ಕೊಂಡು ಹೋದ್ನ ಹೇಗೆ ಅಂತ? ಒಂದು ಮಜಾ ಏನಂದರೆ, ನಾನು ಫಸ್ಟ್ ಬಂದಾಗ ಟ್ರೈನರ್ ನಮ್ಮ ಸ್ವಾಮಿಯವರು ಹೇಳಿದ್ರು, ಬ್ರೋ ಅವ್ನಿಗೆ ಸ್ವಲ್ಪ ಈಗೋ ಇರುತ್ತೆ, ನೀವು ಫಸ್ಟೇ ಸಿಟ್ಟು ಸ್ಟೇ ಎಲ್ಲ ಕಮ್ಯಾಂಡ್ ಕೊಡಬೇಡಿ, ಅವ್ನು ಕೇಳಲ್ಲ. ಫಸ್ಟು ಅವ್ನು ನಿಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಬಿಡಿ, ಅವನು ನಿಮಗೆ ಫ್ರೆಂಡ್ಲಿ ಆದಮೇಲೆ ಅವ್ನು ನಿಮ್ಮ ಮಾತು ಕೇಳ್ತಾನೆ ಅಂತ. ನಾನು ಹಿಂಗೆಲ್ಲ ಇರ್ತಾವ ಡಾಗ್ಸು ಅಂದ್ಬಿಟ್ಟು ಸಿಟ್ ಸ್ಟೇ ಅಂತೆಲ್ಲ ಅಂದರೆ ಕೇಳಲೇ ಇಲ್ಲ ಅವನು ಆಸಾಮಿ. ಆಮೇಲೆ ಡೈಲಿ ಒಂದು ಮಾರಿ ಬಿಸ್ಕೆಟ್ ಒಂದು ಪ್ಯಾಕೆಟ್ ಇಟ್ಕೊಂಡು ಹೋಗಿ ಅವನಿಗೆ ಕೊಟ್ಟೆ. ಜೋಬಲ್ಲಿ ಇಟ್ಕೊಂಡ್ರೆ ಬಂದು ಕಿತ್ಕೊಳ್ಳೋನು, ಕೊಟ್ಬಿಡ್ತಾ ಇದ್ದೆ. ಅವ್ನು ನನ್ನನ್ನು ಡಾಮಿನೇಟ್ ಮಾಡೋಕ್ಕೆ ಬಿಟ್ಟೆ. ಅವನು ಆಮೇಲೆ ಒಂದು 2 ದಿನ ಆದಮೇಲೆ ನಾನು ಹೇಳ್ದಂಗೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸಖತ್ತಾಗಿ ಕೋಆಪ್ರೇಟ್ ಮಾಡ್ದೆ. ಮತ್ತು ಇನ್ನೊಂದು, ನಾವು ಆ್ಯಕ್ಟಿಂಗ್ ಮಾಡ್ತಾ ಏನಾಗುತ್ತೆ, ಎಷ್ಟೇ ಮೈ ಮರೆತ್ರೂ ಒಂದು ಫಿಲ್ಟ್ರ್ ಇರುತ್ತೆ. ಬೇರೆ ಹ್ಯೂಮನ್ಸ್ ಜೊತೆ ಆ್ಯಕ್ಟ್ ಮಾಡ್ತಾ ಒಂದು ಫಿಲ್ಟ್ರ್ ಇರುತ್ತೆ. ಇಲ್ಲಿ ಆ ಫಿಲ್ಟ್ರೇ ಬರಲಿಲ್ಲ, ಸಂಪೂರ್ಣವಾಗಿ ಮೈ ಮರೆತುಬಿಡ್ತಾ ಇದ್ದೆ ನಾನು. ಸೊ ನಾನೊಬ್ಬ ಆ್ಯಕ್ಟ್ರಾಗಿ ಇನ್ನೂ ಡೆಪ್ತ್ಗೆ ಹೋಗೋಕ್ಕೆ ಅವನು ಹೆಲ್ಪ್ ಮಾಡ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಎಮೋಷ್ನಲ್ ಸೀನ್ ಇದ್ದಾಗ ನಿಜವಾಗ್ಲೂ ಅಳು ಬಂದಿದೆ, ಖುಷಿ ಇರುವಾಗ ನಿಜವಾಗ್ಲೂ ಆ ಲವ್ ಹುಕ್ ಕರೆದಿದೆ. ಸೊ ಏನು ಫಿಲ್ಟ್ರ್ ಇಲ್ಲ, ಇಟ್ ವಾಸ್ ಆಲ್ ಜೆನ್ಯೂನ್ ಆ್ಯಂಡ್ ನ್ಯಾಚುರಲ್ ಅಂತ ಅನ್ಸುತ್ತೆ. ನೀವು ನೋಡಿದ ಹಾಗೆ ನಾಯಿಗಳ ಮನಸ್ಥಿತಿ ಅಂದರೆ, ಸುಮಾರು ಈ ಸಿನಿಮಾದಲ್ಲಿ ನೀವು ಟ್ರಾವೆಲ್ ಮಾಡಿದಂತಾಗಿ ಸಿಂಬಾ ಜೊತೆಗೆ ಟ್ರಾವೆಲ್ ಮಾಡಿದೆ, ನಾಯಿಗಳ ಮನಸ್ಥಿತಿ ಹೇಗೆ? ಯಾಕಂದರೆ ಸಿನಿಮಾದಲ್ಲಿ ನಾವು ನೋಡಿದಾಗೆ ಅಳುವಂಥ ಸೀನ್ಗಳನ್ನು ಮಾಡಿದಂಥ ಉದಾಹರಣೆ ಇದೆ. ನಾನು ಮತ್ತು ಗುಂಡದಲ್ಲಿ ರಕ್ಷಿ ಶೆಟ್ಟಿ ಅವರು ಚಾರ್ಲಿ ಸಿನಿಮಾ ಮಾಡಿತ್ತು. ಆ ಸಿನಿಮಾದಲ್ಲೂ ನಾಯಿ ಎಮೋಷ್ನಲ್ ಆಗುವಂಥ ದೃಶ್ಯಗಳನ್ನು ಸೆರೆ ಹಿಡಿದನ್ನು ನೋಡಿದ್ದೀವಿ.
ಪಪ್ಪಿ ಸಿನಿಮಾದಲ್ಲೂ ಆ ಮಕ್ಕಳು ಆ ನಾಯಿ ಮರಿನ ಎತ್ಕೊಂಡು ಹೋಗುವಾಗ ಆ ನಾಯಿನೂ ಕೂಡ ಒಂದು ರೀತಿ ಎಮೋಷ್ನಲ್ಲಾಗಿ ರಿಯಾಕ್ಟ್ ಮಾಡೋಂಥ ದೃಶ್ಯಗಳನ್ನು ನೋಡಿದ್ವಿ. ಮನುಷ್ಯರ ಜೊತೆಗೆ ಆ್ಯಕ್ಟ್ ಮಾಡೋದು ಬೇರೆ, ನಿಮಗೆ ಅಪೋಸಿಟ್ ಗೊತ್ತಾಗ್ತಿರುತ್ತೆ, ಬಟ್ ನಾಯಿನ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋದು ಅದು ಹೇಗಿತ್ತು ಸರ್? ಅವ್ರು ಸಕ್ಕತ್ತಾಗಿ ಟ್ರೈನ್ ಆಗಿದ್ರು ಅದೊಂದು. ಆ್ಯಂಡ್ ನಮಗೆ ಎಲ್ಲೂ ಕಷ್ಟ ಆಗಲಿಲ್ಲ ಅಥವಾ ಅವರಿಂದ ಟೇಕ್ಗಳು ಜಾಸ್ತಿ ಆಗಿಲ್ಲ, ಹೆಂಗೆ ಬೇಕೋ ಹಂಗೆ ಕೊಡ್ತಾಯಿದ್ರು. ಒಂದೊಂದು ಸಲ ಎಷ್ಟು ಚೆನ್ನಾಗಿ ನೇಚರ್ ಸಪೋರ್ಟ್ ಮಾಡ್ತು ಅಂದರೆ ಅವ್ರ ಮೂಲಕ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಔಟ್ಪುಟ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಡೈರೆಕ್ಟ್ರು ಒಂದು ಇನ್ಸಿಡೆಂಟ್ ಯಾವಾಗಲೂ ನೆನೆಸ್ಕೊತಾ ಇರ್ತಾರೆ. ಅವನು ಮಕ್ಕಳ ಜೊತೆ ಆಟ ಆಡ್ತಾ ಅವ್ನಿಗೆ ಹುಷಾರು ತಪ್ಪೋ ಸೀಕ್ವೆನ್ಸ್ ಇತ್ತು. ಸೊ ಹುಷಾರು ತಪ್ಪೋದು ಆಮೇಲೆ ಶಾರ್ಟ್ ಇಡೋಣ ಅಂದ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾ ಶೂಟ್ ಮಾಡ್ತಾಯಿದ್ರೆ ಅವ್ನಿಗೆ ಕಿವಿಲೇನೋ ಸೆನ್ಸೇಷನ್ ಆಗಿ ಅವನೇ ಅದನ್ನು ನೆಲಕ್ಕೆ ಹಿಂಗೆ ಉಜ್ಕೊಂಡು ಮಲ್ಕೊಂಬಿಟ್ಟ. ಸೊ ಆ ಥರ ಅವಕ್ಕೆ ಗೊತ್ತಿಲ್ಲದಿರೋಂಗೆ ನಮಗೆ ಸಖತ್ ಸಪೋರ್ಟ್ ಮಾಡಿದ್ದಾವೆ. ಎಲ್ಲೂ ಅವರಿಂದ ಡಿಲೇ ಆಗೋದು ಅಥವಾ ನಮಗೆ ಫ್ರಸ್ಟ್ರೇಟ್ ಆಗೋದು ಆಗಲೇ ಇಲ್ಲ. ಒಂದೊಂದು ಸಲ ನಾವು ಹಿಂದೆ ಮುಂದೆ ಆಗ್ತಿದ್ವಿ ಬಿಟ್ಟರೆ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗ ಅವರು ಸಿನಿಮಾಗಳ ಆಯ್ಕೆ ಕ್ಯಾರೆಕ್ಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ವಿಭಿನ್ನ ಪಾತ್ರಗಳನ್ನು ಆಯ್ಕೆ ಮಾಡ್ಕೊತೀರಿ. ನಿಮಗೆ ಸ್ಕೋಪ್ ಇರುವಂಥದ್ದು ಅಥವಾ ಮಾರ್ಕ್ ಮಾಡುವಂಥ ಆ್ಯಕ್ಟಿಂಗಲ್ಲಿ ಮಾರ್ಕ್ ಮಾಡುವಂಥ ಕ್ಯಾರೆಕ್ಟರ್ಗಳನ್ನು ನೀವು ಮಾಡ್ತಾ ಬರ್ತಿದ್ದೀರಿ. ಬಟ್ ಆ ಎಲ್ಲ ಸಿನಿಮಾಗಳನ್ನ ಹೊರತುಪಡಿಸಿದ್ರೆ ನಾನು ಮತ್ತು ಗುಂಡಾ ಸಿನಿಮಾ ಬೇರೆ ನೋಡೋದಾದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಈ ಟ್ರಾನ್ಸ್ಫರ್? ಈ ಥರ ರಾಕೇಶ್ನ ನೀವು ನೋಡಿಲ್ಲ. ಇದು ಒಂದು ಅದಕ್ಕೆ ಒಂದು ಯುನೀಕ್ ಇದೆ. ತುಂಬ ಮುಗ್ಧ ಹುಡುಗ, ತುಂಬ ಇನ್ನೋಸೆಂಟ್ ಹುಡುಗ. ನಾನು ಆ ಥರ ಬಟ್ಟೆನೂ ನನ್ನ ಲೈಫಲ್ಲಿ ಹಾಕ್ತಾ ಇರಲಿಲ್ಲ. ಆ ಬಟ್ಟೆ ಹಾಕೊಂಡ್ರೆ ಆ ಕ್ಯಾರೆಕ್ಟರ್ ಗೊತ್ತೋಗ್ತಾ ಇದ್ದೆ ನಾನು. ಆ್ಯಂಡ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಸೊ ಒಂದು ಮುಗ್ಧ ರಾಕೇಶ್ನ ಇದರಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಸರ್. ಇದಿಷ್ಟು ನಾನು ಮತ್ತು ಗುಂಡಾ ಪಾರ್ಟ್ 2 ಸಿನಿಮಾದ ಹೀರೋ ರಾಕೇಶ್ ಅಡಿಗರ ಮಾತುಗಳು. ಕ್ಯಾಂಪರ್ಸನ್ ರವೀಂದ್ರ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯನ್ ಸ್ಟೋರ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.